plus cot theta upon 1 minus tan theta is equal to 1 plus sec theta into cosec theta. ಹೌದಾ? ಇದು 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಅದ. ಅಗೇನ್ ಇದು ನಾನು ಇಂಪಾರ್ಟೆಂಟ್ ಪಾಯಿಂಟ್ ಕ್ವಶನ್ಸ್ ಅಂತ ಕೇಳ್ತೀನಿ, ಮೆನ್ಷನ್ ಮಾಡ್ತೀನಿ. ನೋಡ್ರಿ, ಈಗ ಫಸ್ಟ್ ಟ್ಯಾನ್ ಕೋಟ್ ಇದಲ್ಲ, ಇದನ್ನು ಈಸಿ ಅಂದ್ರೆ ಬೆಟರ್ ಟು ಕನ್ವರ್ಟ್ ಇಟ್ ಇಂಟು ಸೈನ್ ಅಂಡ್ ಕಾಸ್. ಹೌದಾ? ನಿಮಗೆ ಗೊತ್ತದ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸಿಂಪಲ್ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ. ಥೀಟಾ ಅಂದ್ರೆ ಒಂದು ಜಸ್ಟ್ ನೊಟೇಷನ್ ಅದು. ಓಕೆ, ಥೀಟಾ ಅಂದರೆ ಅಂಜಬೇಡ್ರಿ, ಥೀಟಾ ಅಂದರೆ ಏನು ಟ್ರಿಗ್ನೋಮೆಟ್ರಿ ಅಂದ್ಕೂಳೆ ಅಂಜಬೇಡ್ರಿ. ಇಟ್ ಈಸ್ ವೆರಿ ಸಿಂಪಲ್ ಲೆಸನ್. ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಕಾನ್ಸೆಪ್ಟನ್ನು ನೆನಪಿಟ್ಕೊಳ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾಕಂದ್ರೆ ನೀವು PUC ಸೈನ್ಸ್ ಹೋಗ್ಬೇಕಾಯ್ತಂದ್ರೆ ಇದು ನೀವು ಎಸ್ಕೇಪ್ ಆಗಲಿಕ್ಕೆ ಆಗಂಗಿಲ್ಲ. ಇದು ಈಗ 10th ಲೆವೆಲಿಂದ ಸರಿಯಾಗಿ ಕಲ್ಕೊತ ಹೋಗ್ರಿ, ನಿಮಗೆ 11th ಈಸಿ ಆಗ್ತದೆ. ಮೊದಲೇ ಇವಾಗ ಕರೋನಾ ಸಲ ಆನ್ಲೈನ್ ಕ್ಲಾಸಸ್ ಇದಾವ, ಸೊ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ನಿಮ್ಮ ಫಿಸಿಕ್ಸ್ನು ಈ ಟ್ರಿಗ್ನೋಮೆಟ್ರಿ ಮೇಲೆ ಡಿಪೆಂಡ್ ಅದ, ಮತ್ತು ನಿಮ್ಮದು ಮ್ಯಾಥಮೆಟಿಕ್ಸ್ ಅಂತ ಫುಲ್ ಟ್ರಿಗ್ನೋಮೆಟ್ರಿನೇ ಬರ್ತದೆ 90%. ಸೊ ಬೆಟರ್ ಬೇಸಿಕನ್ನು ಜಂಪ್ ಮಾಡಲಾದ್ರೆ ಎಕ್ಸಾಮ್ ಪಾಯಿಂಟ್ ಅಂತ ನೋಡ್ರಿ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಇದು ಕಲೀಲೇಬೇಕಾಗತ್ತೆ. ಓಕೆ, ನಾನು ಈಸಿ ಮಾಡ್ತಾ ಇದ್ದೀನಿ, ನಾನು ಭಾಳಷ್ಟು ವಿಡಿಯೋಗಳನ್ನ ಬಿಟ್ಟಿನಿ ಟ್ರಿಗ್ನೋಮೆಟ್ರಿ ಮೇಲೆ. ಜಸ್ಟ್ ನೋಡ್ಕೊತ ಹೋಗ್ರಿ ನೀವೆಲ್ಲ ವಿಡಿಯೋಸ್ ಇನ್ ಸಿಂಪಲ್ ವೇ ಕನ್ನಡವಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು. ಓಕೆ, ನೋಡ್ರಿ, ಈಗ ಟ್ಯಾನ್ ಥೀಟಾ ಅದಲ್ಲ, ಈಗ ಇದನ್ನೇನು ಮಾಡೋಣ, ಫಸ್ಟ್ ಕನ್ವರ್ಟ್ ಮಾಡೋಣ ಸೈನ್ ಮತ್ತು ಕಾಸ್ ಹೌದಾ. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಸಿಂಪಲ್. ಓಕೆ, ಡಿವೈಡೆಡ್ ಬೈ ಹಂಗೆ ಮಾಡೋದು 1 ಮೈನಸ್ ಕಾಟ್ ಥೀಟಾ ರಿವರ್ಸ್ ಅಂದ್ರೆ ಏನು ಬರ್ತದೆ, ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ವೆರಿ ಸಿಂಪಲ್. ಹೌದಾ? ಪ್ಲಸ್ ಪ್ಲಸ್ ಎಲ್ಲಿ ಬರೀಬೇಕು, ಇಲ್ಲಿ ಬರೀಬಾರ್ದು, ಇವೆರಡು ನೋಡೋದ ಇದು ಪ್ಲಸ್ ಇಲ್ಲಿ ಮಾಡಿ. ಓಕೆ, ಮತ್ತು ಕಾಟ್ ಥೀಟಾ ಏನಪ್ಪ, ಇದು ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ಹೌದಿಲ್ಲ? ಡಿವೈಡೆಡ್ ಬೈ ಓಕೆ 1 ಮೈನಸ್ ಟ್ಯಾನ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ. ನಾ ಏನು ಮಾಡೀನಿ ಇವಾಗ, ಇಲ್ಲಿ ಟ್ಯಾನ್ ಇದ್ದಲ್ಲಿ ಸೈನ್ ಅಪಾನ್ ಕಾಸ್ ಹಾಕ್ತೀನಿ, ಕಾಟ್ ಇದ್ದಲ್ಲಿ ಕಾಸ್ ಅಪಾನ್ ಸೈನ್, ಎರಡು ರಿವರ್ಸ್ ನಿಮ್ಗೆ ಗೊತ್ತದ ಇದು. ಅದು ಇದು ಒಂದು ಫಸ್ಟ್ ಸ್ಟೆಪ್. ಮತ್ತು ವಾಪಸ್ ಟ್ಯಾನ್ ಥೀಟಾ ಬರಿಬೇಡ್ರಿ, ಇದು ಹಾಗೆ ಇರಲಿ. ಹೌದಾ? ಈಗ ಇಲ್ಲಿ ಇದನ್ನು ಹಾಗೆ ಇರಬೇಕು, ಇದನ್ನು ಹಾಗೆ ಇರಬೇಕು. ನಮ್ಮ ಸಿಂಪ್ಲಿಫಿಕೇಶನ್ ಎಲ್ಲಿ ಅದ, ಇಲ್ಲೇ ಡಿನಾಮಿನೇಟರ್ ಒಳಗೆ. ಓಕೆ, ನೀವು ಸಾರಿ ನಾವು ಬರೀಲ್ಲ, LHS ಅಂತ ಬರ್ಕೊಡ್ತೀನಿ ನಾವು. ಓಕೆ, ನೋಡ್ರಿ, ಇವಾಗ ನಾನೇನು ಮಾಡ್ತೀನಿ, ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಹಾಗೆ ಇಡ್ರಿ, ಡಿವೈಡೆಡ್ ಬೈ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ತಿಳ್ಕೊಳ್ಳಿ. ಹೌದಾ? 1 ಮತ್ತು ಸೈನ್ ಥೀಟದ LCM ಏನಾಗುತ್ತೆ, ಸೈನ್ ಥೀಟಾ ಆಗ್ತದೆ. ಇಲ್ಲಿ ಬೇಕಾದ್ರೆ ನಿಮ್ಮ ಕಂಪ್ಯೂಟರ್ ಹಿಂಗೆ ಸೈನ್ ಥೀಟಾ ಅಂತ ಬರ್ಕೊಡ್ರಿ. ಇಲ್ಲಿನೂ 1/1 ಅಂತ ತಿಳ್ಕೊಡ್ರಿ. ಇದ್ರದ್ದು ಏನಾಗುತ್ತೆ, ಇಲ್ಲಿ ಕಾಸ್ ಥೀಟಾ ಅಂತ ಬರ್ತದೆ. ಹೌದೇನು? ಸೊ ಇವಾಗ 1 ಇಂಟು ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ, ಓಕೆ, ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಹೋಪ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲಸ್ ಇಲ್ಲೇನಾಗುತ್ತೆ ಅದೇ ರೀತಿ ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಆಸ್ ಇಟ್ ಈಸ್ ಬರಿತಾ ಇದೆ ನಾನು, ಡಿವೈಡೆಡ್ ಬೈ ಇದು 1 ಇಂಟು ಕಾಸ್ ಥೀಟಾ ಏನದ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಡಿವೈಡೆಡ್ ಬೈ ಇಲ್ಲೇನು ಬರ್ತದೆ, ಕಾಸ್ ಥೀಟಾ ಬರ್ತದೆ. ಹೌದಾ? ಯಾವುದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲೆಲ್ಲ ಶಾರ್ಟ್ ಆಗಿ. ಓಕೆ, ಈಗ ನೋಡಿರಿ ಸಿಂಪಲ್ ವೇ ಒಳಗೆ. ಮತ್ತು ಈಗ ನಾನು ಏನು ಮಾಡ್ತೀನಿ, ಆ್ಯಸ್ ಇಟ್ ಈಸ್ ಬರಿತೀನಿ. ಈಗ ನೋಡಿ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಗ ನಾನಿಂದು ಈಗ ನೋಡಿರಿ 2/3 ಹೋಲ್ ಡಿವೈಡ್ ಬೈ 4/5 ಅಂತ ತಿಳ್ಕೊಳ್ಳಿ. ಓಕೆ, ಇದನ್ನು ಹೆಂಗೆ ಬರೀತೀವಿ ನಾವು, 2/3 ಡಿವೈಡೆಡ್ ಬೈ 4/5 ಹಿಂಗೆ ಬರ್ತದೆ. ಹೌದಾ? ನೆಕ್ಸ್ಟ್ 2/3 ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್, 4/5 ಇದು 5.4 ಮಾಡಿ ಎರಡು ಕ್ಯಾನ್ಸಲ್ ಆಗ್ತವೆ, ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಹೋಗ್ಬೇಕು. ಇದು ನೀವು 5th 6th 7th ಕಲ್ತ್ಕೊತಾ ಬಂದಿರಿ. ಸೊ ಅವೇ ಕಾನ್ಸೆಪ್ಟ್ಗಳಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಾರಿ ಆ್ಯಡಪ್ ಆಗ್ತವೆ. ಮೀನ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಸಿಂಪ್ಲಿಫೈ ಮಾಡಬೇಕಾಗ್ತದೆ ಇಲ್ಲಿ. ಹೌದಿಲ್ಲ? ಸೊ ನೋಡಿ, ಇವಾಗ ನೆಕ್ಸ್ಟ್ ಸ್ಟೆಪ್ ನಾ ಏನು ಮಾಡ್ತೀನಿ, ಇದೇ ಮೆಥಡನ್ನು ಫಾಲೋ ಮಾಡ್ತೀನಿ. ಈಗ ಹೆಂಗೆ ಮಾಡಿದೆ ಫಸ್ಟಿಗೆ ಅಂತಂದ್ರೆ, ಹೋಲ್ ಡಿವೈಡ್ ಬೈ ಅದಲ್ಲ, ಇದು ಫಸ್ಟಿಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಹೌದಾ? ಆ್ಯಸ್ ಇಟ್ ಈಸ್ ಇದು ಡಿವೈಡೆಡ್ ಬೈ ಅದ. ಹೌದಾ? ಇದು ಹೋಲ್ ಡಿವೈಡ್ ಬೈ ಅಂತೀವಿ ನಾವು. ಈಗ ಏನು ಮಾಡ್ತೀವಿ ನಾವು, ಹಾಗೆ ಸೈನ್ ಥೀಟಾ, ಏನು ಕನ್ಫ್ಯೂಷನ್ ಮಾಡಲ್ಲ, ನಾವು ಸಿಂಪಲ್ ವೇ ಒಳಗೆ ಕಳಿಸ್ತಾ ಇದ್ದೀನಿ ನಿಮಗೆ, ಡಿವೈಡೆಡ್ ಬೈ ಸೈನ್ ಥೀಟಾ. ಇದು ಫಸ್ಟ್ ಟರ್ಮ್ ಆಯಿತು. ಪ್ಲಸ್ ಇದನ್ನು ಸೇಮ್ ರಿಪೀಟ್ ಮಾಡ್ತೀನಿ ಇವಾಗ, ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ಹೌದಾ? ಡಿವೈಡೆಡ್ ಬೈ ಓಕೆ ಸಿಂಪಲ್ ಓನ್ಲಿ ಸೈನ್ ಹಾಕಿ ನಾನು, ಹೋಲ್ ಡಿವೈಡ್ ಬೈ ಇದು ಸೈನ್, ಇದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಇಲ್ಲಿ ತನಕ ನಿಮಗೆಲ್ಲ ತಿಳಿದ ಅನ್ನಿಸ್ತದೆ. ಹೌದಾ? ಈಗ ಜಸ್ಟ್ ನಾನು ಏನು ಮಾಡ್ತೀವಿ, ಇದು ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್ ಭಾಗಾಕಾರದ್ದು ಗುಣಾಕಾರ ಮಾಡ್ತೀವಿ, ನಾವು ಮಾಡಿ ರಿವರ್ಸ್ ಮಾಡ್ತೀವಿ, ಇದು ಇಷ್ಟೇ. ಸೊ ಇವಾಗ ಏನಾಗುತ್ತಿಲ್ಲ ನೋಡಿ, ಫಸ್ಟ್ ಟರ್ಮ್ ಅಂದರೆ ಆ್ಯಸ್ ಇಟ್ ಈಸ್ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ
ಇಂಟು ಓಕೆ ಇದು ಉಲ್ಟಾ ಏನಾಗ್ತದಪ್ಪ ಇದು ಸೈನ್ ಥೀಟಾ ಇಲ್ಲಿ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈ ರೀತಿ ಹೌದಿಲ್ಲ ಮತ್ತು ನೆಕ್ಸ್ಟ್ ಇದು ಪ್ಲಸ್ ಇಲ್ಲಿನ ಕಾಸ್ ಥೀಟಾ ಓಕೆ ಅಪೋನ್ ಸೈನ್ ಥೀಟಾ ಹಂಗೆ ಬರೀರಿ ಡಿವಿಷನ್ ಇರ್ತದ ಮಲ್ಟಿಪ್ಲಿಕೇಶನ್ ಮೇಲೆ ಏನಾಗ್ತದ ಕಾಸ್ ಥೀಟಾ ಬರ್ತದ ಕೆಳಗೇನು ಬರ್ತದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದು ಬಂತು ಹೌದಾ ಸೊ ಇವಾಗ ಇದನ್ನ ಇದು ಸಪ್ರೇಟಾಗಿ ಮಾಡೋಣ ಅಂದರೆ ಸಿಂಪ್ಲಿಫಿಕೇಶನ್ ಇದೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಗ್ತದೆ ಎಲ್ಸಿಎಂ ತೆಗಿಬಾರ್ದು ಯಾಕಂದ್ರೆ ನೋಡಿ ಇಂಟು ಸೈನ್ ಅವೇಲಿ ಹೌದಾ ಇದೇನಾಗ್ತದೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ minus cos theta ಹೌದು okay now it is plus this is cos square theta divided by sin theta into cos theta minus sin theta ಹೌದು ಈಗ ನೋಡ್ರಿ ಇಲ್ಲೇನದ sin square theta cos square theta plus 1 ಮಾಡಬಾರ್ದು ಯಾಕಂದ್ರೆ ಡಿನಾಮಿನೇಟರ್ ಮತ್ತು ಡಿನಾಮಿನೇಟರ್ ಡಿಫರೆಂಟ್ ಇದಾವೆ ಡಿಫರೆಂಟ್ ಅಂದ್ರೆ ಇಲ್ಲಿ cos ಅದ sin ಅದ ಇದು ಓಕೆ ಇದು sin theta minus cos theta ಅದ ಇಲ್ಲಿಂದ cos theta minus sin theta ಅದ ಸೊ ಇದನ್ನ ನಾವು ಸೇಮ್ ತಗೊಳಕ್ ಬರಲ್ಲ ಇಲ್ಲರೂ ಸ್ವಲ್ಪ ಚೇಂಜಸ್ ಮಾಡ್ಬೇಕು ನಾವು ಚೇಂಜಸ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮೊದಲು ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೇನೆ ನೋಡ್ರಿ ಈಗ 1/x ಪ್ಲಸ್ ಎಕ್ಸ್ ಮೈನಸ್ ವೈ ಇಲ್ಲಿ ಮೈನಸ್ ಅಥವಾ ಪ್ಲಸ್ ಇತ್ತು ಅಂದ್ರೆ 1/y ಮೈನಸ್ ಎಕ್ಸ್ ಇತ್ತು ಅಂತ ಹೇಳ್ತಾರೆ ಅದೇ ಇದನ್ನ ಈ ರೀತಿ ಮಾಡೋದು 1/x ಮೈನಸ್ ವೈ ಪ್ಲಸ್ ಅದಲ್ಲ ಮೈನಸ್ ಮಾಡಿ 1/x ಮೈನಸ್ ವೈ ಅಂತ ನಾವು ಕನ್ವರ್ಟ್ ಮಾಡ್ಕೋಬೋದು ಹೌದಾ ಇದು ಅರ್ಥ ಆಯಿತು ನಾವು ಯಾಕಂದ್ರೆ ಎರಡು ಎಕ್ಸ್ ಮೈನಸ್ ವೈ ನಮ್ಮ ಸಿಂಪ್ಲಿಫಿಕೇಶನ್ ಈಸಿ ಆಗ್ತದೆ ಹೌದಾ ಇದೇ ಪಾಯಿಂಟನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಹೌದಾ ಹೆಂಗಂತಂದ್ರೆ ನೋಡ್ರಿ ನಮ್ದು ಏನದ ಇಲ್ಲಿ ಇದು sin theta minus cos theta ಅದ ಇಲ್ಲೇನದ cos theta minus sin theta ಅದ ಸೊ look at this one sin square theta as it is cos theta into sin theta minus cos theta ಹಂಗೆ ಬರೆದು ಇದು ಪ್ಲಸ್ ಇದ್ದು ಮೈನಸ್ ಮಾಡ್ತೀನಿ ನಾನು ಮಾಡಿ ಇದು cos square theta ಓಕೆ ಇದು sin theta ಹಂಗೆ ಬರೀತೀನಿ ಬರೆದು ಇದೇನು ಮಾಡ್ತೀನಿ ನಾನು sin theta minus cos theta ಅರ್ಥ ಆಯ್ತಾ ಯಾಕಂದ್ರೆ ಈಗ ಮೈನಸ್ ಕಾಮನ್ ತೆಗೆದಿವಿ ನಾವು ಆ ರೀತಿ ಆಗ್ತದೆ ಹೌದು ಈಗ ಏನಾಯ್ತು ಎಲ್ಲ ಸೇಮ್ ಆಯ್ತು sin theta minus cos theta sin theta minus cos theta ಇಲ್ಲಿ sin ಅದ cos ಅದ ಅದು ಇಂಟರ್ಚೇಂಜ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಇದು ಸೇಮ್ ಅದ ಬಟ್ ಇಲ್ಲಿ ಕಾಸ್ ಅದ ಇಲ್ಲಿ ಸೈನ್ ಅಂದ್ರೆ ಇದಕ್ಕೆ ಏನು ಮಾಡಿ ನೀವು ಸೈನ್ಲೇ ಮಲ್ಟಿಪ್ಲೈ ಮಾಡಿರಿ ಇದಕ್ಕೆ ಏನು ಮಾಡಬೇಕು ನಾವು ಕಾಸ್ಟ್ಲಿ ಮಲ್ಟಿಪ್ಲೈ ಮಾಡಿರಿ ಸಿಂಪಲ್ ವೇ ಒಳಗೆ ಆಗ್ತಾ ಇದೆ ನಾವು ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಆಗ್ತದೆ ಸೈನ್ ಸ್ಕ್ವಯರ್ ಇದೇನಾಗ್ತದೆ ಸೈನ್ ಕ್ಯೂಬ್ ಥೀಟಾ ಓಕೆ ಡಿವೈಡೆಡ್ ಬೈ ಓಕೆ ಮೈನಸ್ ಇದು ಕಾಸ್ ಕ್ಯೂಬ್ ಥೀಟಾ ಅರ್ಥ ಆಗುತ್ತದ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈಗ ಅದೇ ಅರೆ ಎಷ್ಟು ದೊಡ್ಡದಾಯ್ತಲ್ಲ ಅಂತ ಅನಿಸ್ತದೆ ನಿಮಗೆ ಬಟ್ ಇಟ್ ಈಸ್ ಸಿಂಪಲ್ ಸ್ಟೆಪ್ಸ್ ಇದಾವೆ ಏನಿಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತಾ ಇದ್ದೀವಿ ಇಲ್ಲಿ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಕ್ಯಾನ್ಸಲೇಷನ್ ಅದು ಸೈನಿಂಗ್ ಏನು ಇನ್ನೊಂದು ಪಾಯಿಂಟ್ ಆ್ಯಡ್ ಆಗ್ತದೆ ಇಲ್ಲಿ ಏನಪ್ಪ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬರ್ತದೆ ಹೌದಲ್ಲ ಸೊ ಇವಾಗ ಏನಾಗ್ತದೆ ನೋಡಿ ಈಗ ಇದು ಸೈನ್ ಕ್ಯೂಬ್ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಸೊ ಸೈನ್ ಕ್ಯೂಬ್ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂದ್ರೆ ಫಸ್ಟಿಗೆ ಎ ಮೈನಸ್ ಬಿ ಅಂದ್ರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಓಕೆ ನೆಕ್ಸ್ಟ್ ಎ ಸ್ಕ್ವೇರ್ ಅಂದ್ರೆ ಸೈನ್ಸ್ ಓಕೆ ಸೈನ್ ಸ್ಕ್ವೇರ್ ಥೀಟಾ ಓಕೆ ಮೈನಸ್ ಎ ಬಿ ಅಂದ್ರೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇದು ನಮ್ಮ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಇದಕ್ಕೆ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಓಕೆ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬಂದಿದೆ ಹೌದು ಸೊ ಇದು ಹೋಗಿ ಇದು ಫುಲ್ ಮತ್ತು ಇದು ಫುಲ್ ಕ್ಯಾನ್ಸಲೇಷನ್ ಆಗ್ತದೆ ಓಕೆ ಇಲ್ಲಿ ತನಕ ಅರ್ಥ ಆಯ್ತು ಅಂತ ತಿಳ್ಕೊಂಡೀನಿ ಸೊ ಇದು ನಾನು ರಿಮೂವ್ ಮಾಡ್ತೀನಿ ನೋಡ್ರಿ ಅಲ್ಲಿ ಕಂಟಿನ್ಯೂ ಇದೊಂದು ಪ್ರಾಬ್ಲಮ್ ದೊಡ್ಡದವ ಸ್ವಲ್ಪ ಓಕೆ ಈಗೇನಾಯ್ತು ನಮ್ಮದು ಕ್ವಶನ್ ಇದ್ರೊಳಗೆ ಸೈನ್ ಸ್ಕ್ವೇರ್ ಥೀಟಾ ಓಕೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ
Okay, plus cos square theta divided by what do we got here, sin theta cos theta. ಹೌದಾ? So look at this one, sin square theta plus cos square theta is 1. It is a square plus a, okay, sorry, this plus ಅಲ್ಲಿ 1 plus sin theta into cos theta, okay, ಇದು ಕೂಡ 1 ಆಯ್ತು, divided by sin theta into cos theta. Okay, now look at this one. ಇದು ಹೆಂಗೆ ಬರ್ತದೆ ನಾವು ನೀವು ತೋರಿಸ್ತೀವಿ ಈಗ a plus b divided by ab ಅಂತ ತಿಳ್ಕೊ. ಓಕೆ, ನಾವು a plus b ಇದ್ರೆ ಹೆಂಗೆ ಮಾಡ್ತೀವಿ ಇದನ್ನ a upon ab plus b upon ab ಅಂತ ಮಾಡ್ತೀವಿ ನಾವು. ಹೌದಾ? ಅದೇ ರೀತಿ ಇಲ್ಲಿ ಮಾಡ್ತೀವಿ ನೋಡಿ. ಈಗ ಹೆಂಗೆ ಬರ್ತದೆ ಇಲ್ಲಿ, look at this one. I am writing this as 1 upon sin theta into cos theta plus sin theta cos theta divided by sin theta into cos theta. This board once again. So ಏನಾಗುತ್ತೆ 1 upon sin theta ಅಂದ್ರೆ ಇದು cosec theta. So ಇದೇನಾಯ್ತು, ಇದು ಕ್ಯಾನ್ಸಲ್ ಆಗಿ sin theta ಅಂದ್ರೆ cosec theta, 1 upon cos theta ಅಂದ್ರೆ sec theta plus ಇದು ಫುಲ್ ಹೋಗಿ 0 ಬರೀಬಾರ್ದು, ಇದು 1 ಆಗ್ತದೆ. So ಇದು is equal to, that is your RHS. Same to 1 plus sec theta cosec, both are same, cosec theta into sec theta, that is equal to RHS. ಈ ರೀತಿ ಇದು ಪ್ರಾಬ್ಲಮ್ ಒಂದು, ಇದೊಂದು ಪ್ರಾಬ್ಲಮ್ ಸ್ವಲ್ಪ ದೊಡ್ಡದು. So this way you have to practice the sum.